ಕುಟುಂಬಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ಕ್ಷೇತ್ರದ ಜನರ ನಾ ಸೇವೆಯನ್ನು ಮಾಡ್ತೀನಿ, ಅವ್ರ ಸಂರಕ್ಷಣೆಯನ್ನು ಮಾಡ್ತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು. ನಿಮ್ಮ ಸ್ವಪಕ್ಷದಾಗ ಬಿಜೆಪಿಯಲ್ಲಿ ಹೊಂದಾಣಿಕೆ ಇಲ್ವಾ? ದಿಲ್ಲಿಯಾಗ ರೈಲ್ ಐತ್ರಿ, ರಾಜ್ಯದಾಗ ರೈಲ್ ಐತಿ, ಕ್ಷೇತ್ರದಾಗ ರೈಲ್ ಐತಿ. ನಿಮಗೆ ಒಂದೇ ಮಾತು ಹೇಳಿದ್ ನಾನು, ಸ್ವಪಕ್ಷ ಅಂದ್ರೆ ಈಗೆಲ್ಲ ಜನತಾ ಪಕ್ಷ ಅಂತ ನಿಂತಿತ್ತು. ನಾನು 1983ರಲ್ಲಿ ನೇಗಿಲು ಹೊತ್ತ ರೈತ ನಮ್ಮ ಚಿಹ್ನೆ ಇತ್ತು, ಅದನ್ನ ಹೆಗಲ್ ಮ್ಯಾಗ ತೊಗೊಂಡು ತಿರುಗಾಡಿದೆ. ನಾನು ಇಡೀ ಊರು ತಿರುಗಾಡಿದೆ, ನಾನು ಎಲ್ಲೂ ಹೊರಗೆ ಬಂದಿತ್ತು ಆ ನೇಗಿಲ ಹೊತ್ತು ತಿರುಗಾಡಿದಾಗ. ಆಗಿನ ಒಂದು ರಾಜಕೀಯ ವ್ಯವಸ್ಥೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ಬಹಳ ಗಜಾಂತರ ಫರ್ಕ್ ಐತಿ. ಅವಾಗ ನಮ್ಮ ತಂದೆಯವರ ಮೊದಲನೇ ಎಲೆಕ್ಷನ್ ನಾನು ಮಾಡಿದ್ದು ಅಂದರೆ ಅವಾಗ ನಾವು ಮಾಡಿದ್ದು ಕೇವಲ 1,86,000 ರೂಪಾಯಿ, ಒಂದು ಬೂತಿಗೆ 10 ರೂಪಾಯಿ, 2 ಏಜೆಂಟ್ ಫಾರ್ಮ, 2 ಹೋಟರ್ ಲಿಸ್ಟ, 1 ದಸ್ತ ಹಾಳಿ, 1 ಬಾಲ್ ಪೆನ್ನ, ರಬ್ಬರ್ ಬ್ಯಾಂಡ, ಕಿಶೆಗೆ ಹಚ್ಕೊಳ್ಳು ಬ್ಯಾಲೆಟ್, ಕಿಶೆಗೆ ಹಚ್ಕೊಳ್ಳು ಬಿಲ್ಲ 25, ಮತ್ತು ಊರಿಗೆ 10 ಪೋಸ್ಟರ, 4 ಜೆಂಡ ಇಟ್ಕೊಟ್ಟು ಇಲೆಕ್ಷನ್ ಮಾಡಿದವ್ರು ನಾವು. ಇವತ್ತು ಇಲೆಕ್ಷನ್ ಬಹುಶಃ ಇದೊಂದು ವ್ಯವಹಾರ ಆಗೈತಿ ಅಥವಾ ವ್ಯಾಪಾರ ಆಗೈತಿ. ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು, ಇದು ಒಂದು ದಲಾಲಿ ಅಂಗಡಿ ಆಗೈತಿ. ಟೋಟಲ್ದಾಗ ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದಾಗ ಹೇಳ್ಬೇಕಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ದಲಾಲಿ ಅಂಗಡಿ. ನೀವು ತಗೊಳ್ಳೋದು 2 ರೂಪಾಯಿ ಹೆಚ್ಚು ಮಾರೋದು, ಆ 2 ರೂಪಾಯಿ ಇಟ್ಕೊಳ್ಳೋದು, ಉಳಿಕಿದ್ದು ನಿಮಗೆ ಕೊಡೋದು, ಕಡಿಮೆ ಬಿದ್ದರೆ ಮತ್ತೇನು ಸುಳ್ಳು ಹೇಳೋರು ಮಾಡಿ ತಗೊಳ್ಳೋದು. ಇಂಥ ಒಂದು ಸಂದರ್ಭ ಬಂದೈತಿ. ಅದ್ರ ಜೊತೆಗೆ ಎಲ್ಲ ಸರ್ಕಾರಗಳು, ನಾನು BJP ಅನ್ನಂಗಿಲ್ಲ, ಕಾಂಗ್ರೆಸ್ ಅನ್ನಂಗಿಲ್ಲ, ಇನ್ನೊಂದು ಅನ್ನಂಗಿಲ್ಲ, ಮತ್ತೊಂದು ಅನ್ನಂಗಿಲ್ಲ, ಎಲ್ಲ ಸರ್ಕಾರಗಳು ತತ್ವ ಆದರ್ಶ ಏನ್ರಿ ಇರೋಲ್ಲ, ಯಾಕೆ ನಾವು ಅಧಿಕಾರಕ್ಕೆ ಬರ್ಬೇಕು ಆ ಒಂದು ಲೆಕ್ಕದಾಗ ಇವತ್ತು ಘೋಷಣೆಗಳು ಮಾಡ್ತಾ ಇದ್ದಾರೆ. ನಿನ್ನೆ ಮತ್ತು ಬಿಹಾರದಾಗ ಮಾಡ್ರು, ಅವ್ರು ಪುಕ್ಕಟ್ ಬಸ್ ಮಾಡ್ರಿ, ಅವರು ಲೈಟ್ ಮಾಡ್ರಿ, ಮತ್ತು ಅವರು ಹೆಣ್ಮಕ್ಳಿಗೆ 2,000 3,000 ಅವರು ಮಣ್ಣಿನ ಅವರು ಮಾಡ್ರು. ಆಯ್ತು, ಕುದುರೆ ಓಡ್ತೈತಿ, 2 ದಿವಸ ಓಡೋದು, ಎಲ್ಲಿ ಹೋಗಿ ನಿಲ್ಲೋದು, 1 ದಿವಸ ನಿಲ್ತೈತಿ. ಆದ್ರೆ ನಿತ್ತದ್ದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು, ನೀವಿದ್ರೆ ನೀವು ಭೋಗಿಸ್ಬೇಕು, ನಾವಿಬ್ಬರು ಇದ್ರಿಗಿಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಭೋಗಿಸ್ಬೇಕು. ಇದು ಯಾರೊಬ್ಬರು ಭೋಗಿಸಬೇಕು. ನಾವು 100% ಅದು ಹೇಳಾಕ ಒಂದೇ ಯೋಜನೆ, ಅದನ್ನ ತಿನ್ನಾಕ ಬಹಳ ಹಾದಿಗಳು, ಅದನ್ನ ಹೇಳೋ ಸಲುವಾಗಿ ಯೋಜನೆ ಆಯ್ತು. ಬಟ್ ಎಷ್ಟು ಎಷ್ಟು ಜನರಿಗೆ ತಲುಪ್ತದೆ ಅದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕಾಗ್ತದೆ. ಸ್ವತಃ ಕಾಂಗ್ರೆಸ್ದ ರಾಜೀವ್ ಗಾಂಧಿ ಅವರು, ಪ್ರಧಾನಮಂತ್ರಿಗಳ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದರು, ಒಂದು 100 ರೂಪಾಯಿ ನಾವು ದಿಲ್ಲಿಯಲ್ಲಿ ಕೊಟ್ಟರೆ 35 ಪೈಸೆ ಬಂದು ಇವತ್ತು ನಮ್ಮ ಅಂದ್ರೆ ನಮ್ಮ ಪ್ರಜೆಗಳ ಮನೆಗೆ ಹೋಗಿ ತಲುಪ್ತದ ಮಾತನ್ನ ಅವರ ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಅವರು ಒಪ್ಕೊಂಡಾರ. ಈಗ ರಾಜ್ಯ ಸರ್ಕಾರದವರು ಒಪ್ಕೊಳಕತ್ತಾರ. ಈಗ ಮನೆ ಬಸವರಾಜ ರಾಯರೆಡ್ಡಿ ಏನು ಹೇಳಿದ್ರು, ಗುಂಡಿ ತುಂಬಿಲ್ಲ, ಗುಂಡಿ ತುಂಬಾಕ್ ಹೇಳ್ರಿ ಅಂದ್ಕೊಳ್ಳಿ ಯಾವ್ದು ನಿಂತರು ಅವರು. 2ರೊಳಗೆ ಒಂದು ಗುಂಡಿ ತುಂಬುದಾದ್ರೆ ಪುಕ್ಕಟ ಕಾರ್ಯಕ್ರಮ ಎಲ್ಲ ಬಂದ್, ಪುಕ್ಕಟ ಕಾರ್ಯಕ್ರಮ ಚಾಲು ಅಂದ್ರೆ ಗುಂಡಿ ತುಂಬು ಆಗೋದಿಲ್ಲ. 2ರೊಳಗೆ ಯಾವ್ದು ಬೇಕು ಹೇಳಿ ಅಂದ್ರೆ ಈ ಒಂದು ಹಂತಕ್ಕೆ ಜನ ಬಂದಾಗ ಒಬ್ಬ ರೊಚ್ಚಿಗೆದ್ದು